ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಯ ಶರಣರ ವಚನ ಮತ್ತು ಚಿಂತನೆ. ಆದಿ ಅನಾದಿಯಿಲ್ಲದಂದು, ನಾದ ಬಿಂದು ಕಳೆ ಮೊಳೆದೋರದಂದು, ಶ್ರುತಿ ಸ್ಮೃತಿಗಳು ತಲೆದೋರದಂದು, ಚತುರ್ದಶ ಭುವನಗಳ ರಚನೆ ರಚಿಸದಂದು, ಲಯಭೋಗಾದಿ ಕರಣಂಗಳಲ್ಲಿಯ ತತ್ವಪ್ರಭಾವ ಮೂರ್ತಿಗಳೆಂಬ ಅರಿವು ಕುರುಹಿಗೆ ಬಾರದಂದು, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಂಗಳೆಂಬ ಪಂಚಾಂಗ ಲಗ್ನವಿಲ್ಲದಂದು, ಅನುಪಮ ಅಸಾಧ್ಯ ಅಭೇದ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ನಿಜವನಾರು ಬಲ್ಲರಯ್ಯ. ಈ ವಚನವು ಸೃಷ್ಟಿಯ ಆರಂಭಕ್ಕೂ ಮೊದಲಿನ ಶೂನ್ಯ ಅಥವಾ ನಿರಾಕಾರ ಸ್ಥಿತಿಯನ್ನು ಅದ್ಭುತವಾಗಿ ವಿವರಿಸುತ್ತದೆ. ಆದಿ ಅನಾದಿ ಇಲ್ಲದಂದು, ನಾದ ಬಿಂದು ಕಳೆ ಮೊಳೆದೋರದಂದು. ವಿಸ್ತರಣೆ: ಪ್ರಪಂಚದ ಸೃಷ್ಟಿಗೆ ಆದಿ ಆರಂಭ ಮತ್ತು ಅದಕ್ಕೂ ಹಿಂದಿನ ಅನಾದಿ ಆರಂಭವೇ ಇಲ್ಲದ ಎಂಬ ಕಾಲದ ಪರಿಕಲ್ಪನೆಗಳೇ ಇರಲಿಲ್ಲ. ಶಿವತತ್ವದ ಮೂಲ ಶಕ್ತಿಗಳಾದ ನಾದ, ಓಂಕಾರ ಅಥವಾ ಶಬ್ದ, ಬ್ರಹ್ಮ, ಬಿಂದು, ಶಕ್ತಿ ಅಥವಾ ಮೂಲದ್ರವ್ಯ, ಮತ್ತು ಕಳೆ, ಚೈತನ್ಯ ಅಥವಾ ಪ್ರಜ್ಞೆ, ಇವುಗಳವು ಇನ್ನೂ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಇದು ಸಂಪೂರ್ಣವಾದ ನಿರಾಕಾರ, ನಿರ್ಗುಣ ಮತ್ತು ನಿಶ್ಶಬ್ದವಾದ ಶೂನ್ಯ ಸ್ಥಿತಿಯಾಗಿದೆ. ಶ್ರುತಿ ಸ್ಮೃತಿಗಳು ತಲೆದೋರದಂದು. ವಿಸ್ತರಣೆ: ಜ್ಞಾನದ ಮೂಲಭೂತ ಆಕಾರಗಳೆನಿಸಿದ ಶ್ರುತಿಗಳು, ಕೇಳಿ ಕಲಿಯುವ ವೇದಗಳು ಮತ್ತು ಸ್ಮೃತಿಗಳು, ನೆನಪಿನಲ್ಲಿಟ್ಟುಕೊಳ್ಳುವ ಧರ್ಮಶಾಸ್ತ್ರಗಳು, ಪುರಾಣಗಳು ಇನ್ನೂ ಹುಟ್ಟಿರಲಿಲ್ಲ. ಅಂದರೆ ಅಕ್ಷರ, ಭಾಷೆ ಮತ್ತು ಮನುಷ್ಯನಿಗೆ ಮಾರ್ಗದರ್ಶನ ನೀಡುವ ಯಾವುದೇ ಜ್ಞಾನ ಭಂಡಾರಗಳು ಅಥವಾ ಧಾರ್ಮಿಕ ನಿಯಮಗಳು ಸೃಷ್ಟಿಯಾಗಿರಲಿಲ್ಲ. ಚತುರ್ದಶ ಭುವನಗಳ ರಚನೆ ರಚಿಸದಂದು. ವಿಸ್ತರಣೆ: ಕಲ್ಪನೆಯ ಬ್ರಹ್ಮಾಂಡದಲ್ಲಿರುವ 7 ಲೋಕಗಳು, ಸತ್ಯ, ತಪ, ಜನ, ಮಹ, ಸುವ, ಭುವ, ಭೂ ಮತ್ತು ಕೆಳಗಿನ 7 ಲೋಕಗಳು, ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳ ಸೇರಿ ಒಟ್ಟು 14 ಲೋಕಗಳ ಚತುರ್ದಶ ಭುವನಗಳು. ಸೃಷ್ಟಿ ಕಾರ್ಯ ಇನ್ನೂ ನಡೆದಿರಲಿಲ್ಲ. ಬ್ರಹ್ಮಾಂಡವು ಆಕಾರವನ್ನೇ ಪಡೆದಿರಲಿಲ್ಲ. ಲಯಭೋಗಾದಿ ಕರಣಂಗಳಲ್ಲಿಯ ತತ್ವಪ್ರಭಾವ ಮೂರ್ತಿಗಳೆಂಬ ಅರಿವು ಕುರುಹಿಗೆ ಬಾರದಂದು. ವಿಸ್ತರಣೆ: ಜೀವಿಗಳ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಲಯಭೋಗಾದಿ ಕಾರಣವಾಗುವ ಪಂಚಭೂತಗಳು, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇಂದ್ರಿಯಗಳು, ಕರಣಗಳು ಮತ್ತು ಅವುಗಳನ್ನು ನಿಯಂತ್ರಿಸುವ ಅಧಿಪತಿ ದೇವತೆಗಳ ತತ್ವಪ್ರಭಾವ ಮೂರ್ತಿಗಳ ಬಗ್ಗೆ ಯಾವುದೇ ಅರಿವು ಅಥವಾ ಕುರುಹು, ಲಕ್ಷಣ ಇರಲಿಲ್ಲ. ಅಂದರೆ ಪ್ರಕೃತಿ, ಜೀವ ಮತ್ತು ಅವುಗಳ ಅನುಭವಗಳ ವ್ಯಾಪಾರಗಳವು ಇನ್ನೂ ಮೊಳಕೆಯೊಡೆದಿರಲಿಲ್ಲ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಂಗಳೆಂಬ ಪಂಚಾಂಗ ಲಗ್ನವಿಲ್ಲದಂದು. ವಿಸ್ತರಣೆ: ಕಾಲವನ್ನು ಅಳೆಯುವ ಮಾನದಂಡಗಳಾದ ಪಂಚಾಂಗದ 5 ಅಂಗಗಳು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ ಹಾಗೂ ಶುಭ ಅಶುಭ ಮುಹೂರ್ತಗಳನ್ನು ಸೂಚಿಸುವ ಲಗ್ನ ಎಂಬ ಲೆಕ್ಕಾಚಾರಗಳು ಇರಲಿಲ್ಲ. ಸೂರ್ಯ, ಚಂದ್ರ ಮತ್ತು ಗ್ರಹಗಳೇ ಇಲ್ಲದಿದ್ದಾಗ ದಿನ, ತಿಂಗಳು, ವರ್ಷಗಳೆಂಬ ಕಾಲದ ಪರಿಕಲ್ಪನೆಯೇ ಇರಲು ಸಾಧ್ಯವಿಲ್ಲ. ಕಾಲ ಎಂಬುದೇ ಸೃಷ್ಟಿಯಾಗಿರಲಿಲ್ಲ. ಅನುಪಮ ಅಸಾಧ್ಯ ಅಭೇದ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ನಿಜವನಾರು ಬಲ್ಲರಯ್ಯ. ವಿಸ್ತರಣೆ: ಎಲೈ ಸೌರಾಷ್ಟ್ರ ಸೋಮೇಶ್ವರನೇ, ಪರಶಿವನೇ, ನೀನು ಯಾರಿಗೂ ಹೋಲಿಸಲಾಗದವನು, ಅನುಪಮ, ಮನುಷ್ಯನ ತರ್ಕಕ್ಕೆ ಸಿಗದವನು, ಅಸಾಧ್ಯ ಮತ್ತು ಭೇದಿಸಿ ಅರಿಯಲಾಗದಂತಹ ರಹಸ್ಯಮಯನಾದವನು, ಅಭೇದ್ಯ. ಇಷ್ಟೆಲ್ಲ ಬ್ರಹ್ಮಾಂಡ, ಜ್ಞಾನ ಮತ್ತು ಕಾಲ ಸೃಷ್ಟಿಯಾಗುವ ಮುನ್ನವೇ ಕಗ್ಗತ್ತಲಲ್ಲಿಯೂ ಇದ್ದ ನಿನ್ನ ನಿಜವಾದ ಸ್ವರೂಪವನ್ನು, ನಿಜವನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದ ತಾನೇ ಸಾಧ್ಯ? ಮಾನವನ ಸೀಮಿತ ಬುದ್ಧಿಗೆ ನಿನ್ನ ಅಗಾಧವಾದ ತತ್ವ ನಿಲುಕುವುದಿಲ್ಲ ಎಂದು ಆದಯ್ಯನವರು ಪರಮಾತ್ಮನ ಶ್ರೇಷ್ಠತೆಯನ್ನು ವರ್ಣಿಸಿದ್ದಾರೆ. ಅಂತಿಮ ಭಾವಾರ್ಥ: ಪರಮಾತ್ಮನು ದೇಶ, ಕಾಲ ಮತ್ತು ಸೃಷ್ಟಿಯ ನಿಯಮಗಳಿಗೆ ಮೀರಿದವನು. ಪ್ರಪಂಚ ಸೃಷ್ಟಿಯಾಗುವ ಮುನ್ನವೇ ಇದ್ದ ಏಕೈಕ ಸತ್ಯ ಆತ. ಮಾನವನ ಬುದ್ಧಿ, ತರ್ಕ ಅಥವಾ ಶಾಸ್ತ್ರಗಳಿಂದ ಅವನ ಪೂರ್ಣ ಸ್ವರೂಪವನ್ನು ಅರಿಯಲು ಸಾಧ್ಯವಿಲ್ಲ. ಅವನು ಕೇವಲ ಅನುಭವಕ್ಕೆ ದಕ್ಕುವವನೇ ಹೊರತು ಮಾತಿಗೆ ನಿಲುಕುವವನಲ್ಲ ಎಂಬುದು ಈ ವಚನದ ತಿರುಳು. ಸೌರಾಷ್ಟ್ರ ಸೋಮನಾಥ ಎಂಬ ಅಂಕಿತದೊಂದಿಗೆ ಸೃಷ್ಟಿಯ ಪೂರ್ವದ ಪರಮಾತ್ಮನ ಸ್ಥಿತಿಯನ್ನು ಈ ವಚನದ ಮೂಲಕ ಅರಿಹಿದ್ದಾರೆ. ಶರಣು ಶರಣಾರ್ಥಿಗಳು. ಮುಂದಿನ ವಚನ ಅನುಸಂಧಾನಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶರಣು ಶರಣಾರ್ಥಿಗಳು.